ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಸಾಲ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿರಿ. ಅದನ್ನು ಹೆಂಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಕಾರೆಳು, ಶೇಂಗಾ, ಪುಟಾಣಿ ಮತ್ತು ಬಿಳಿ ಎಳ್ಳನ್ನು ಸಹ ತೊಗೊಂಡಿದ್ದೀನಿ ನೋಡಿರಿ. ಮೊದಲಿಗೆ ನೋಡಿರಿ ಒಂದು ಪಾತ್ರೆ ಇಟ್ಕೋಬೇಕ್ರಿ. ನಾನು ನೋಡಿರಿ ಅದಕ್ಕೀಗ ಕಾರೆಳು ಹಾಕೋಕತ್ತೀನಿ ನೋಡಿರಿ. ಕಾರೆಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಚೆನ್ನಾಗಿ ಹುರಿದ್ರೆ ಸ್ಮೆಲ್ ಬರ್ತದೆ ನೋಡಿರಿ, ಘಮ ಘಮ ಅಂತ. ಅಲ್ಲಿವರೆಗೂ ಕಾರೆಳು ಹುರ್ಕೋಬೇಕು ನೋಡಿರಿ. ಈ ಥರ ತೋರಿಸ್ತಿದ್ದೀನಿ ನೋಡಿ. ಈ ಥರ ಹುರ್ಕೊಂಡ್ರೆ ಸಾಕ್ರಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋಕತ್ತೀನಿ ನೋಡಿರಿ. ಆರ್ಲಿಕ್ಕೆ ಬಿಡ್ಲಾಕತ್ತೀನಿ ರೀ. ಅದಾದಮೇಲೆ ನೋಡಿ ಶೇಂಗಾ ತೊಗೊಂಡಿದ್ದೀನಿ ರೀ. ಶೇಂಗಾನು ಸಹ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಕೆಂಪತ್ತಾಗ ಅವನು ಸಹ ಹುರಿದಾವ ನೋಡಿರಿ. ಅದನ್ನು ಸಹ ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೋತಿದ್ದೀನಿ ನೋಡಿ. ಈಗ ಅದಾದಮೇಲೆ ಪುಟಾಣಿನೂ ನೋಡಿರಿ ಕೆಂಪಾಗೋವರೆಗೂ ಹುರ್ಕೋಬೇಕ್ರಿ. ಅದನ್ನು ಚೆಂದ ಹುರ್ಕೋಬೇಕು ನೋಡಿರಿ. ಹೆಂಗಂತ ನೋಡಿ, ಈ ಥರ ಕೆಂಪಾಗೋವರೆಗೂ ಹುರ್ಕೋಬೇಕ್ರಿ. ಇದನ್ನು ಸಹ ಒಂದು ಕಡೆ ಹಾಕಿ ಎತ್ತಿ ಇಟ್ಕೋಬೇಕು ನೋಡಿರಿ. ಪುಟಾಣಿನೂ ಸಹ ಎಲ್ಲವನ್ನು ಕಡೆ ಕಡೆಗೆ ಹಾಕಿ ಇಟ್ಕೋಬೇಕ್ರಿ. ಈಗ ನೋಡಿರಿ ನಾನು ಲಾಸ್ಟಿಗೆ ಎಳ್ಳನ್ನು ಸಹ ಸ್ವಲ್ಪ ಹುರ್ಕೋಬೇಕು ನೋಡಿರಿ. ಜಾಸ್ತಿ ಹುರ್ಕೋಬಾರ್ದು ರೀ, ಕರ್ಗಾಗ್ತಾವವು. ಕೆಂಪತ್ತಾಗ ಹುರ್ಕೋಬೇಕ್ರಿ. ಎಳ್ಳು ಸಣ್ಣ ಉರಿ ಇಟ್ಟು ಹುರ್ಕೋಬೇಕು ನೋಡಿರಿ, ಇಲ್ಲಾಂದರೆ ಕಪ್ಪಾಗಿಬಿಡ್ತವೆ ಎಳ್ಳು. ನೋಡಿ ಈ ಥರ ಹುರ್ಕೊಳ್ಳಿ. ಎಳ್ಳನ್ನು ಸಹ ಚೆನ್ನಾಗಿ ನೋಡಿ ಈ ಥರ ಹುರಿದಾದ್ಮೇಲೆ ಅದನ್ನು ಸಹ ನಾನು ಒಂದು ಕಡೆ ಎತ್ತಿ ಇಟ್ಕೋತಿದ್ದೀನಿ ನೋಡಿರಿ. ನೋಡಿ ಇಷ್ಟಾದರೆ ಸಾಕು. ಅದಾದಮೇಲೆ ನೋಡಿ ಈಗ ಅದನ್ನು ಸಹ ಒಂದು ಕಡೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನಾನು ಶೇಂಗಾ ತೊಗೊಂಡಿದ್ದೀನಲ್ಲ ರೀ, ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೊಪ್ಪೆ ಕಡೆಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಹುರಿದಿದ್ರೆ ಸೊಪ್ಪೆ ಕಡೆಗೆ ಆಗ್ತವೆ. ಈಗ ನೋಡಿರಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ರೀ. ಮೊದಲು ಯಾವಾಗ ಮಿಕ್ಸಿಗೆ ಹಾಕ್ಕೋಬೇಕಂತ ಹೇಳ್ತಾಯಿದ್ದೀನಿ ನೋಡಿ. ಮೊದಲಿಗೆ ನೋಡಿರಿ ಕಾರೆಳು ಹಾಕ್ಕೋಬೇಕ್ರಿ ಮಿಕ್ಸಿಗೆ. ಯಾಕಂದ್ರೆ ಅಷ್ಟು ಒಮ್ಮೆ ಹಾಕಿದ್ರೆ ಸಣ್ಣ ಆಗಂಗಿಲ್ಲ ರೀ. ಅದಕ್ಕೆ ಫಸ್ಟಿಗೆ ಕಾರೆಳು ಹಾಕ್ಕೋಬೇಕ್ರಿ. ನೋಡಿ ಈ ಥರ ಫಸ್ಟಿಗೆ ಹಾಕ್ಕೊಂಡು ಸಣ್ಣ ಮಾಡಿ ಇಟ್ಕೋಬೇಕ್ರಿ. ಅದರಲ್ಲಿ ಅದಾದಮೇಲೆ ಶೇಂಗಾ ಮತ್ತು ಪುಟಾಣಿಯನ್ನು ಹಾಕ್ಬೇಕು ನೋಡಿರಿ. ಫಸ್ಟಿಗೆ ಶೇಂಗಾ ಹಾಕಾಕತ್ತೀನಿ ರೀ. ಹಾಗೆ ಅದ್ರ ಜೊತೆನೇ ಪುಟಾಣಿಯೂ ಸಹ ಹಾಕಾಕತ್ತೀನಿ ನೋಡಿರಿ. ಹಾಕಿ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿರಿ. ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ನಾನು ಎಳ್ಳು ಹಾಕಾಕತ್ತೀನಿ ನೋಡಿರಿ. ಎಳ್ಳನ್ನು ಹಾಕಿ ಸಣ್ಣತ್ತಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಮಸಾಲ ಪೌಡ್ರ್ ರೆಡಿಯಾಗಿದೆ ರೀ. ಪಲ್ಯಕ್ಕೆ ಹಾಕ್ಬೋದು ನೋಡಿರಿ, ಎಲ್ಲ ಪಲ್ಯಕ್ಕೆ